ಮಾಡ್ತಾ ಇದ್ದಾರೆ ದೇವರು, ಒಣಗಿ ಹೋಗಿ ಈ ಸಭೆ ಏನಿಲ್ಲ ಕಂಪ್ಲೀಟ್ಲಿ ಡ್ರೈಡ್ ಅಪ್. ಹಲ್ಲೆಲೂಯಾ. ಒಣವಾಗಿದೆ ಅನ್ನುವಾಗ ದೇವರಲ್ಲಿ ಚಿಗುರಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ವಿಶ್ವಾಸ ಇದೆ? ಹಲ್ಲೆಲೂಯಾ. ಏನು ಇಲ್ಲದ ಇರುವ ಸ್ಥಳದಲ್ಲಿ ಹಲ್ಲೆಲೂಯಾ ಎಸೇಕಿಯೇಲನ ದೇವರು ಏನ್ ಮಾಡ್ತಾ ಇದ್ದಾರೆ? ಹಳ್ಳದಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಏನ್ ನೋಡ್ತೀಯ ಎಸೇಕಿಯೇಲ್ ಅಂತ ಕೇಳುವಾಗ ಒಣಗಿ ಹೋಗಿರುವ ಎಲುಬುಗಳನ್ನ ನೋಡ್ತೀನಿ ದೇವರೇ, ಆ ಎಲುಬುಗಳಿಗೆ ಹೇಳು ಒಂದೊಂದು ಹಲ್ಲೆಲೂಯಾ ಎಲ್ಲ ಮತ್ತಾಗಿ ಜೋಡಿಸಲ್ಪಡ್ಬೇಕಂತ ಹೇಳು. ಹಲ್ಲೆಲೂಯಾ. ಮತ್ತೆ ಅದು ಜೋಡಿಸಲ್ಪಡ್ಬೇಕು. ಹಲ್ಲೆಲೂಯಾ. ಈಗ ಶ್ವಾಸಕ್ಕೆ ನುಡಿ ಆದ ಏನು ಆಗ್ಬೇಕು? ಜೀವ ಶ್ವಾಸ ಅದರಲ್ಲಿ ಹೋಗುವಂತೆ ನುಡಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅದು ಪ್ರವಾದನೆ. ಹಲ್ಲೆಲೂಯಾ. ಆಗ ಒಳಗೆ ಹೋಗಿರುವಂತ ಎಲುಬುಗಳೆಲ್ಲ ಒಂದಾಗಿ ಎದ್ದು ನಿಂತು ಅದರ ಮೇಲೆ ಹಲ್ಲೆಲೂಯಾ ಅದರ ಮೇಲೆ ನರಗಳು ಉಂಟಾಗಿ ಅದರ ಮೇಲೆ ಮಾಂಸಗಳು ಉಂಟಾಗಿ ಅದರ ಮೇಲೆ ಹಲ್ಲೆಲೂಯಾ ಮಾಂಸವಾಗಿ ಮನುಷ್ಯರಾಗಿ ಮಾರ್ಪಟ್ಟು ಹಲ್ಲೆಲೂಯಾ ಯಾವುದಕ್ಕೂ ಪ್ರಯೋಜನ ಬಾರದಂತಹ ಆ ಎಲುಬುಗಳನ್ನು ಒಣಗಿ ಹೋಗಿ ಸಾರವಿಲ್ಲದಂತ ಎಲುಬುಗಳನ್ನು ದೇವರು ಜೀವಿಸುವಂತೆ ಎಸೇಕಿಯೇಲನಿಗೆ ಹಲ್ಲೆಲೂಯಾ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ನಮ್ಮನ್ನು ನೋಡಿ ದೇವರು ಏನ್ ಹೇಳ್ತಾ ಇದ್ದಾರೆ? ಹಲ್ಲೆಲೂಯಾ. ಒಣಗಿ ಹೋಗಿರುವ ನಮ್ಮ ಜೀವಿತವನ್ನು ಹಲ್ಲೆಲೂಯಾ ಹಸಿರು ಪಡಿಸುವಂತೆ ಹಲ್ಲೆಲೂಯಾ ಶ್ವಾಸಕ್ಕೆ ನುಡಿ ಹಲ್ಲೆಲೂಯಾ ಅದು ಕಾಲೂರಿ ನಿಲ್ಲಲಿ. ಹಲ್ಲೆಲೂಯಾ. ಇವತ್ತು ಪ್ರಾಣ ಇಲ್ಲವಾ? ಸತ್ತೋಗಿದ್ದೀರಾ? ಹಲ್ಲೆಲೂಯಾ. ದೇವರು ಜೀವಿಸುವಂತೆ ಕರ್ತನ ವಾಕ್ಯವನ್ನು ಕೇಳುವಾಗ ಆತನು ಜೀವಿಸುವಂತೆ ನಿನ್ನೊಳಗೆ ಜೀವವಾಗಿ ಇಳಿತಾ ಇದ್ದಾರೆ. ಹಲ್ಲೆಲೂಯಾ. ಯಾವ ಸ್ಥಳದಲ್ಲಿ ಹುಡುಗೋಗಿದೆಯಾ? ಹಲ್ಲೆಲೂಯಾ. ಮತ್ತೆ ಅದನ್ನು ಜೀವಿಸುವಂತೆ ಕರ್ತನ ಆತ್ಮನು ನಮ್ಮ ಮೇಲೆ ಪ್ರವೇಶಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳೋಣವ, ಕರ್ತನೇ ನನ್ನೊಳಗೆ ನಾನು ಯಾವ ಸ್ಥಳದಲ್ಲಿ ಒಣಗೋಗಿದ್ದೀನೋ ಮತ್ತೆ ಜೀವಿಸಬೇಕು. ನೀನು ಅಷ್ಟೇ, ನೀನು ಅಷ್ಟೇ. ನೀನು ಇಂಚಾರಿ ಹೋಗಿದೀಯಾ, ನೀನು ಬಿದ್ದು ಹೋಗಿದೀಯಾ, ನೀನು ಮತ್ತೆ ಎದ್ದೋಳಕ್ಕಾಗಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ಹಲ್ಲೆಲೂಯಾ. ಕರ್ತನಿಗೆ ನೋಡಿ ಹೇಳ್ತಾ ಇದ್ದೇನೆ, ನೀನು ನಿಂತಿರುವ ಸ್ಥಳದಿಂದ ನೀನು ಎದ್ದೇಳುವಿ. ಹಲ್ಲೆಲೂಯಾ. ಆಗ ನೀನು ಫಲ ಕೊಡುವಿ. ಆಗ ನೀನು ಕೊಡುವಂತ ಫಲವನ್ನು ಸಕಲ ಅರಣ್ಯದ ಪ್ರಾಣಿಗಳು ನೋಡಿ ಆಶ್ಚರ್ಯ ಪಡುತ್ತೆ. ಹಲ್ಲೆಲೂಯಾ. ಇದನ್ನು ಕರ್ತನೇ ನುಡಿದು ನೆರವೇರಿಸಿದ್ದಾನೆ. ಹಲ್ಲೆಲೂಯಾ. ದೇವರು ಹೇಳುವುದು ಮಾತ್ರ ಅಲ್ಲ ಮಕ್ಕಳೇ, ದೇವರು ಹೇಳುವ ಪ್ರಕಾರವಾಗಿ ನಡೆಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆತನು ಜೀವ ಸ್ವರೂಪನಾದ ದೇವರು. ಅವರು ಹೇಳಿರುವುದನ್ನು ಮಾಡ್ತಾರೆ. ಹಲ್ಲೆಲೂಯಾ. ಬಿದ್ದು ಹೋಗಿದ್ರೆ ಕರ್ತನು ಎಬ್ಬಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಒಣಗೋಗಿರುವ ನಮಗೆ ಫಲ ಕೊಡುವಂತ ಒಂದು ಅನುಭವದಲ್ಲಿ ಹಲ್ಲೆಲೂಯಾ ಮತ್ತೇದಲ್ಲಿ 3ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ? ಹಲ್ಲೆಲೂಯಾ. ಫಲ ಕೊಡದ ಪ್ರತಿಯೊಂದು ಮರದ ಹಲ್ಲೆಲೂಯಾ ಬೇರೆ ನೆಟ್ಲೆಗೆ ಕೊಡಾಲಿ ಹಾಕಲ್ಪಟ್ಟಿದೆ. ಹಲ್ಲೆಲೂಯಾ ಅಂತ ದೇವರು ಎಚ್ಚರಿಸಿದ್ರು ದೇವರು ಏನ್ ಹೇಳ್ತಾ ಇದ್ದಾರೆ? ಫಲ ಕೊಡ್ತಾ ಇದ್ರೆ ಇವತ್ತಿಂದ ಫಲ ಕೊಡುವಂತೆ ಹಲ್ಲೆಲೂಯಾ ನಿನ್ನನ್ನು ನಾನೇ ಮಾರ್ಪಡಿಸ್ತೀನಿ. ಹಲ್ಲೆಲೂಯಾ. ಆಗ ನೀವೇನ್ ಹೇಳ್ಬೇಕು? ದೇವರೇ ನನ್ನನ್ನು ಚಿವಿಟಿ ಉನ್ನತೋನ್ನತದಲ್ಲಿ ನಾಟು. ಹಲ್ಲೆಲೂಯಾ ಅಂತ ನೀವು ದೇವರಿಗೆ ಒಪ್ಪಿಸಿಕೊಡಬೇಕು. ಹಲ್ಲೆಲೂಯಾ. ಇದೇ ಎಸೇಕಿಯೇಲನಲ್ಲಿ 17ನೇ ಅಧ್ಯಾಯದಲ್ಲಿ ನಾವು 2ನೇ ವಾಕ್ಯವನ್ನು ಓದೋಣ. ಇದು ಏನನ್ನು ಸೂಚಿಸ್ತದೆ ಅಂದ್ರೆ ಹಲ್ಲೆಲೂಯಾ ಇದು ಅದೇ ವಾಕ್ಯನೇ. ಏನಂತಂದ್ರೆ ಅಲ್ಲಿರುವಂತಹ ಆ ಮರವನ್ನು ಏನ್ ಮಾಡ್ತಾ ಇದಾರಂತೆ? ಹದ್ದು. ಹಲ್ಲೆಲೂಯಾ. ಹದ್ದು ಅಂದ್ರೆ 2 ರೀತಿಯ ಹದ್ದುಗಳುಂಟು. ಹಲ್ಲೆಲೂಯಾ. ಇಲ್ಲಿ ಬಣ್ಣಗಳು ಉಳ್ಳಂತಹ ಒಂದು ಹದ್ದು. ಬಣ್ಣದ ಹದ್ದುಗಳನ್ನು ನೋಡಿದ್ದೀರಾ? ಎಲ್ಲಾದ್ರೂ ನೋಡಿದ್ದೀರಾ? ಕಲರ್ಫುಲ್. ಹಲ್ಲೆಲೂಯಾ. ಆದ್ರೆ ಈ ಕಲರ್ಫುಲ್ ಏನ ಇಂಡಿಕೇಟ್ ಮಾಡುತ್ತಂದ್ರೆ ಬೆಳಕಿಗೆ ಬಣ್ಣಗಳುಂಟು. ಹಲ್ಲೆಲೂಯಾ. 7 ಬಣ್ಣಗಳು ಕೂಡಿರುವಂತ ರೈನ್ಬೋ ಯಾವ ಕಲರ್ ಇರುತ್ತೆ? 7 ಬಣ್ಣ. ಹಲ್ಲೆಲೂಯಾ. ಆ ರೀತಿ ಬಣ್ಣಗಳುಳ್ಳ ಅದು ಏನ್ ಮಾಡ್ತಾ ಇದ್ದಂತೆ ಆ ಚಿಗುರುಗಳನ್ನು ಕಚ್ಚಿ ವ್ಯಾಪಾರ ಮಾಡುವಂತ ದೇಶದಲ್ಲಿ ಅದನ್ನ ತಗೊಂಡೋಗಿ ನಡ್ತಾ ಇದೆ. ಯಾಕೆ? ಹಲ್ಲೆಲೂಯಾ. ಈಗಾದ್ರೂ ಫಲ ಕೊಡ್ಲಿ ಅಂತ. ಹಲ್ಲೆಲೂಯಾ. ಆಮೇಲೆ ಆ ದೇಶದ ಮೇಲೆ ಬೀಜಗಳನ್ನು ಹಾಕಿ ನೀರಾವರಿ. ನೀರಂದ್ರೆ ಏನು? ಒಂದು ಜನಾಂಗ, ಇನ್ನೊಂದು ಪರಿಶುದ್ಧಾತ್ಮ. ಹಲ್ಲೆಲೂಯಾ. ಆ ಸ್ಥಳದಲ್ಲಿ ಕರ್ಕೊಂಡೋಗಿ ಹಾಕಿ ಈಗಾದ್ರೂ ಫಲ ಕೊಡ್ಲಿ. ಹಲ್ಲೆಲೂಯಾ. ಅದು ದೇವದಾರು ಅಂದ್ರೆ ಮಹಾ ಘನವುಳ್ಳಂತಹ ದೇವದಾರು ವೃಕ್ಷ. ಹಲ್ಲೆಲೂಯಾ. ಅದು ದೇವಾಲಯಕ್ಕೆ ಪ್ರಯೋಜನ ಆಗುವಂತ ಮರ. ಹಲ್ಲೆಲೂಯಾ. ಆ ಮರವಾಗಿ ಬೆಳೀಲಿ ಅಂದ್ರೆ ಅದು ಮುಂಚಾಗಿ ಬೆಳೆಯುತ್ತಂತೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತ ಹಾಗೆ ಕಾಣಲ್ಪಡ್ತಾ ಇದೆ. ಹಲ್ಲೆಲೂಯಾ. ನೀರಾವರಿಯ ಸ್ಥಳದಲ್ಲಿ ಬೀಜ ಅಂದ್ರೆ ದೇವರ ವಾಕ್ಯ. ಹಲ್ಲೆಲೂಯಾ. ಅದನ್ನ ಅದು ತಗೊಂಡ್ಬಂದು ಹಾಕ್ತಿದೆ. ಏನಕ್ಕೋಸ್ಕರ? ಹಲ್ಲೆಲೂಯಾ. ಈ ವಾಕ್ಯ ಕೇಳಿ 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 ಮನೆಗೆ ಹೋಗಿ ಮಲ್ಕೊಂಡು ಇರು ಅಂತ ಅದಕ್ಕೋಸ್ಕರ ಅಲ್ಲ. ನೀನು ಉಂಡು ತಿಂದು ತೃಪ್ತರಾಗಿ ಮರ್ತು ಬಿಡೋದಕ್ಕೋಸ್ಕರ ಅಲ್ಲ. ಹದ್ದು ತಗೊಂಡು ಬಂದು ವಾಕ್ಯವನ್ನ ನೀರಿನ ಮೇಲೆ ಹಾಕ್ತಾ ಇದೆ. ಯಾವುದಕ್ಕೋಸ್ಕರ ಅಂದ್ರೆ ನೀನು ವಾಕ್ಯವನ್ನು ಕೇಳಿ ದೇವದಾರು ಮರವಾಗಿ ಬೆಳಿಬೇಕಂತ. ಹಲ್ಲೆಲೂಯಾ. ದೇವದಾರು ಮರವಾಗಿ ಬೆಳೆದು ಫಲ ಕೊಡ್ಬೇಕಂತ ದೇವರು ಎದುರು ನೋಡುತ್ತಿರುವಾಗ ಅದು ಗುಂಜಾಗಿ ಬೆಳೆಯುತ್ತಂತೆ. ಹಲ್ಲೆಲೂಯಾ. ಅದು ಗುಂಜಾಗಿ ಕೂಡ ಅದು ಬೆಳೀತು.
ದೊಡ್ಡದಾಗಿ ಬೆಳೀತು, ಅದು ಯೂಸ್ಲೆಸ್. ಹಲ್ಲೆಲೂಯಾ. ಆ ರೀತಿ ನೋಡ್ಬೇಕಾದ್ರೆ ದೇವರು ನಮ್ಮ ದೇವದಾರುವಾಗಿ ಎದುರು ನೋಡ್ತಾ ಇದ್ದಾರೆ, ನಾವು ಗುಚ್ಚಾಗಿ ಕಾಣಲ್ಪಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವು ಮಾಡ್ಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಮತ್ತಾಯ 20:16. ಹಲ್ಲೆಲೂಯಾ. ಈ ವಾಕ್ಯ ಯಾರು ಹೇಳ್ತಾ ಇದ್ದಾರೆ? ಸ್ವತಃ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಮೊದಲನೇವ್ರು ಏನಾಗ್ತಾರೆ? ಕಡೆಯವ್ರು ಆಗ್ತಾರೆ. ಕಡೆಯವ್ರು ಏನಾಗ್ತಾರೆ? ಮೊದಲನೇವ್ರು ಆಗ್ತಾರೆ. ಅಯ್ಯೋ ಅಯ್ಯಮ್ಮ ಬಹಳ ಭಕ್ತಿ ಪ್ರಾರ್ಥನೆ ಹಾಗೆ ಹೀಗೆ 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 ಅನ್ನುವಾಗ ಆ ಪ್ರೀತಿ ತಣ್ಣಗಾಗ್ತದೆ. ಹಲ್ಲೆಲೂಯಾ. ಏನು ಯೇಸು ಸ್ವಾಮಿ ಬರ್ತೀನಿ 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 ಅಂತ ಇದ್ದಾರೆ, ಇನ್ನ ಬಂದಿಲ್ಲ. ಹಲ್ಲೆಲೂಯಾ. ಆ ರೀತಿ ನೆನೆಸಿಕೊಂಡು ನಮ್ಮ ಪ್ರೀತಿ ಏನಾಗ್ತಾ ಇದೆ? ತಣ್ಣಗಾಗ್ತಾ ಇದೆ. ಅದಿದ್ದಂತ ಪ್ರೀತಿ ಇದೆಯಾ? ಇಲ್ಲ. ಹಲ್ಲೆಲೂಯಾ. ನಮ್ಮನ್ನು ನಾವೇ ವಿಚಾರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನಿಮ್ಮನ್ನು ನಾವು ಕೈ ತೋರಿಸಿದ್ರೆ ನಮ್ಮನ್ನು ನೀವು ಕೈ ತೋರಿಸಿದ್ರೆ ಎಲ್ಲ ಅದೇ ರೀತಿ ಪ್ರೀತಿ ತಣ್ಣಗಾಗುತ್ತೆ ಅಂತ ಯೇಸು ಸ್ವಾಮಿ ಹೇಳಿದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ರೀತಿ ಇರ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ನಾವು ಮತ್ತೆ ದೇವರ ಪ್ರೀತಿಯಲ್ಲಿ ನಮ್ಮನ್ನ ಕೂಡಿಸಿಕೊಳ್ಳುವುದಕ್ಕೆ, ಹಲ್ಲೆಲೂಯಾ, ತುಂಬಿಸಿಕೊಳ್ಳುವುದಕ್ಕೆ ನಾವೇನ್ ಮಾಡ್ಬೇಕು? ಪ್ರಯತ್ನ ಪಡಬೇಕು. ಹಲ್ಲೆಲೂಯಾ. ಹಗ್ಗಾಯ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4-9 ವಾಕ್ಯ ಓದೋಣ. ಆಲಯ ಅಂದ್ರೆ ಎಲ್ಲಿದೆ? ಫಸ್ಟ್ ಆಫ್ ಆಲ್ ಆಮೇನ್. ಈ ಬಿಲ್ಡಿಂಗ್ ಆಲಯ ಅಲ್ಲ, ಇದು ಒಂದು ನಾವು ಕೂಡುವಂತ ಸ್ಥಳ. ಇದನ್ನ ಆಲಯ ಅಂತ ಕರಿತೀವಿ. ಹಲ್ಲೆಲೂಯಾ. ಹೌದು. ಆದ್ರೆ ಮೊದಲನೆಯ ಆಲಯ ನಮ್ಮ ಶರೀರವಾಗಿದೆ. ಹಲ್ಲೆಲೂಯಾ. ಈ ಆಲಯದ ಮುಂದಿನ ವೈಭವವು ಹಲ್ಲೆಲೂಯಾ ಹೇಗಿರುತ್ತದಂತೆ? ವಿಶೇಷವಾಗಿರುತ್ತಂತೆ. ಹಲ್ಲೆಲೂಯಾ. ಯಾವುದಕ್ಕಿಂತ? ಹಿಂದಿನ ವೈಭವಕ್ಕಿಂತ ವಿಶೇಷ. ಹಲ್ಲೆಲೂಯಾ. ನೀವಿವತ್ತು ಆರ್ಡಿನರಿ ಆಗಿದ್ರೆ ಎಕ್ಸ್ಟ್ರಾ ಆರ್ಡಿನರಿ ಆಗಿ, ನೀವಿವತ್ತು ಆರ್ಡಿನರಿ ಆಗಿದ್ರೆ ಸ್ಪೆಷಲ್ ಆಗಿ ನಿಮ್ಮನ್ನು ಮಾರ್ಪಡಿಸಲಿಕ್ಕೆ ಈ ವಾಕ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇರೋ ಸ್ಥಳದಲ್ಲಿ ಹಂಗೆ ಇದ್ದುಕೊಂಡು ಹಂಗೆ ಫಲ ಕೊಟ್ಟು ಹಂಗೆ ಇದ್ದು ಹೋಗೋದಕ್ಕಲ್ಲ ದೇವರಾಲಯ. ಹಲ್ಲೆಲೂಯಾ. ನೀನು ಇದ್ದದಕ್ಕಿಂತ ಇನ್ನು ಮುಂದೆ ಏನಾಗಿ ಕಾಣಲ್ಪಡ್ತೀಯ? ನಿನ್ನ ವೈಭವವು ವಿಶೇಷವಾಗಿ ಕಾಣಲ್ಪಡ್ತದೆ. ಹಲ್ಲೆಲೂಯಾ. ಯು ಆರ್ ಆನ್ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್. ಹಲ್ಲೆಲೂಯಾ. ನೀನು ವಿಶೇಷವಾದವಳು. ಯಾಕೆ? ನಿನಗೆ 2 ಕಣ್ಣು, 4 ಕೈ, 6 ಕಾಲಿದೆಯಾ? ಇಲ್ಲ. ಹಲ್ಲೆಲೂಯಾ. ಏಕೆಂದ್ರೆ ಆಕಾಶವನ್ನು ಭೂಮಿಯನ್ನು ಒಟ್ಟು ಮಾಡಿದಂತ ಸರ್ವ ಸೃಷ್ಟಿಕರ್ತನಾದ ದೇವರು ನಿನ್ನೊಂದಿಗೆ ಇರುವುದರಿಂದ ನೀನು ವಿಶೇಷವಾದವಳು. ಹಲ್ಲೆಲೂಯಾ. ನೀನು ಎಲ್ಲಿ ಹೋಗ್ತೀಯೋ ನಾನು ಅಲ್ಲಿ ಬರ್ತೇನೆ. ಹಲ್ಲೆಲೂಯಾ. ನಾನು ಬಂದು ನಿನ್ನನ್ನು ಆಶೀರ್ವದಿಸಿದಂತೆ ಹೇಳಿದಂತ ದೇವರು ನಿನ್ನೊಂದಿಗೆ ಬರ್ತಾರೆ. ಹಲ್ಲೆಲೂಯಾ. ನೀನು ಎಲ್ಲಿರ್ತೀಯೋ ಅಲ್ಲಿ ಅವರು ಇದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ನೀನು ವಿಶೇಷವಾದವಳು. ಹಲ್ಲೆಲೂಯಾ. ನಾನು ಕೈ ಬಿಡಲ್ಪಟ್ಟಳು, ನಾನು ಹಾಗೆ ಇದ್ದೀನಿ, ನಾನು ಹೀಗೆ ಇದ್ದೀನಿ, ಎಷ್ಟು ಕಾಲ ನಿಮ್ಮನ್ನು ನೀವೇ ಡಿಗ್ರೇಡ್ ಮಾಡ್ಕೊತೀರಾ? ಹಲ್ಲೆಲೂಯಾ. ನಾನು ವಿಶೇಷವಾದವಳು. ಹಲ್ಲೆಲೂಯಾ. ನಿಮ್ಮನ್ನು ನೋಡಿ ದೇವರು ಹೇಳ್ತಾರೆ, ಹಿಂದಿನ ಆಲಯಕ್ಕಿಂತಲೂ ಮುಂದಿನ ಆಲಯದ ವೈಭವವು ವಿಶೇಷವಾಗಿ ಕಾಣಲ್ಪಡ್ತದೆ. ಹಲ್ಲೆಲೂಯಾ. ಅದಕ್ಕೆ ನಾವೇನ್ ಮಾಡ್ಬೇಕು? ವಿಶೇಷವಾದ ಕಾರ್ಯವನ್ನು ಮಾಡಬೇಕು. ಹಲ್ಲೆಲೂಯಾ. ಅಧಿಕವಾಗಿ ಪ್ರಾರ್ಥನೆ ಮಾಡು, ಅಧಿಕವಾಗಿ ದೇವರನ್ನ ಹುಡುಕು, ಅಧಿಕವಾಗಿ ದೇವರನ್ನ ಸ್ತುತಿಸು, ಅಧಿಕವಾಗಿ ದೇವರನ್ನ ವರ್ಣಿಸು, ಅಧಿಕವಾಗಿ ವೇದದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳು. ಯಪ್ಪಾ ದೇವರೇ, ಈ ವೇದ ವಾಕ್ಯ ನನಗೆ ಅರ್ಥ ಆಗ್ತಾ ಇಲ್ಲ, ಇದರ ಆಳವನ್ನು ಅಗಲವನ್ನು ನನಗೆ ಅರ್ಥ ಮಾಡಿಸು, ನಿನ್ನ ಪ್ರೀತಿಯ ರಸವನ್ನು ನನ್ನ ಹೃದಯದಲ್ಲಿ ಒಯ್ದು ಬಿಡು ಎಂಬುದಾಗಿ ಕೇಳ್ತಾ 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 ದೇವರು ಹೇಳ್ತಾರೆ. ದಾಹದಿಂದ ಕೇಳುವವರಿಗೆ ಅವರು ಕೊಡ್ತಾರೆ. ಹಲ್ಲೆಲೂಯಾ. ಕೇಳುವ ಪ್ರತಿಯೊಬ್ಬರು ಹೊಂದಿಕೊಳ್ತಾನೆ. ಹಲ್ಲೆಲೂಯಾ. ನಮ್ಮನ್ನು ಹೆಚ್ಚಿಸುವುದು ತಗ್ಗಿಸುವುದು ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ. ಹಲ್ಲೆಲೂಯಾ. ಇದಕ್ಕೆ ಆಧಾರವಾಗಿ ನಾವು 1 ಸಾಮುವೇಲ ಬರೆದ ಪತ್ರಿಕೆ 2ನೇ ಅಧ್ಯಾಯ 5-6 ವಾಕ್ಯವನ್ನು ಓದೋಣ. ಹಲ್ಲೆಲೂಯಾ. ಎಷ್ಟೋ ಜನ ಶ್ರೀಮಂತರು ನೋಡಿ ನೀವೇನು ಗೊತ್ತಿಲ್ಲ, ನಾನು ಯಾಕೆ ಶ್ರೀಮಂತರಾಗಿ ಹುಟ್ಟಿಲ್ಲ ದೇವರೇ? ಅವ್ರು ಕೊಟ್ಟಿರೋದು ದೇವರೇ. ಹಲ್ಲೆಲೂಯಾ. ನಿಮ್ಗೆ ಕೊಡದೆ ಇರೋದು ದೇವರೇ. ಹಲ್ಲೆಲೂಯಾ. ಅವ್ರಿಗೆ ಹಂಗೆ ವಯಸ್ಸು ವರ್ಷ ಉಲ್ಟಾ ಆಗ್ಬಿಡುತ್ತೆ. ಹೇಗೆ? ಇಲ್ಲಿ ಹೇಳ್ತಾರೆ ನೋಡಿ. ಹಲ್ಲೆಲೂಯಾ. ಹೊಟ್ಟೆ ತುಂಬಾ ಉಣ್ಣುವವನು ಅನ್ನಕ್ಕೋಸ್ಕರ ಕುಡಿ ಮಾಡುವನು.